ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಬಂದುಬಿಟ್ಟು ಬೋಟ್ ನೆಕ್, ಇವಾಗ ಟ್ರೆಂಡಿಂಗಲ್ಲಿರುವಂಥ ಬೋಟ್ ನೆಕ್ ಡಿಸೈನು ಫ್ರೆಂಡ್ಸ್, ಸ್ಟಿಚಿಂಗ್ ವಿಡಿಯೋ. ಫಸ್ಟ್ಗೆ ನಾನು ಕ್ಯಾನ್ವಾಸ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಐರನ್ನು ಮಾಡ್ಕೋಬೋದು, ನಾನು ಐರನ್ ಮಾಡಿಲ್ಲ. ಹಾಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಹೇಗಿದೆ ಶೇಪು ಹಾಗೇ ನೀಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸುತ್ತ. ಮತ್ತು ಅದು ಡಿಸೈನ್ ಹೇಗಿದೆ ಹಾಗೇ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ. ಯಾಕಂದರೆ ನಾವು ಮತ್ತು ಬ್ಲೌಸ್ ಪೀಸ್ ಮೇಲೆ ಇಟ್ಟಾಗ ನಮಗೆ ನೀಟಾಗಿ ಮಾರ್ಕ್ ಕಾಣಿಸ್ಬೇಕು ಅಂದರೆ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಅದೇ ಸ್ಟಿಚ್ ಮೇಲೆ ನಾವು ಆಮೇಲೆ ಸ್ಟಿಚ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಏನಾರು ಹೆಚ್ಚು ಕಮ್ಮಿ ಇದ್ದರೆ ನೋಡಿಕೊಂಡು, ನಾನು ಆ ಕಡೆಗೂ ಮಾರ್ಕ್ ಬರಲಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಮಾರ್ಕ್ ಇದೆ, ಇವಾಗ ಇನ್ನೊಂದು ಕಡೆಗೆ ಅದು ಮಾರ್ಕ್ ಬರಬೇಕಲ್ಲ, ಅದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಎರಡು ಕಡೆನೂ ಒಂದೇ ಈಕ್ವಲ್ಲಾಗಿ ಮಾರ್ಕಿಂಗ್ ಬರುತ್ತೆ. ಆವಾಗ ನಾವು ಅದ್ರ ಮೇಲೆ ಇವಾಗ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಕ್ಯಾನ್ವಸ್ಸು ಮತ್ತು ಲೈನಿಂಗ್ ಬಟ್ಟೆ ಮೇಲೆ ನಾವು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮಾರ್ಕು ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ಮಾಡ್ಕೋಬೇಕು. ನೋಡಿ, ಎರಡು ಕಡೆನೂ ಬಂತು. ಇವಾಗ ಅದ್ರ ಮೇಲೆ ಸ್ವಲ್ಪ ಆ ಥರ ಮಾರ್ಕ್ ಮಾಡಿಕೊಂಡ್ರೆ ಸಾಕು, ಇಷ್ಟೇ. ಇವಾಗ ಇದನ್ನು ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಬಿಡೋಣ. ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನೀಟಾಗಿ ಬರುತ್ತೆ. ಮತ್ತು ಇವಾಗ ಅದನ್ನು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಅದೇನು ಡಿಸೈನ್ ಹೇಗಿದೆ ಹಾಗೇ. ಓಕೆನಾ? ಈ ಥರ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಬ್ಲೌಸ್ ಪೀಸ್ ಇರುತ್ತಲ್ಲ ಅದ್ರ ಮೇಲೆ ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಇವಾಗ ನಾವು ಸ್ಟಿಚ್ ಮಾಡಿರೋದ್ರಿಂದ ಮೇಲ್ಗಡೆ ಕ್ಯಾನ್ವಾಸ್ ಮೇಲೆ ನಮಗೆ ಸ್ಟಿಚಿಂಗ್ ಕಾಣಿಸುತ್ತೆ. ಅವಾಗ ನಾವು ಆರಾಮಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಓಕೆನಾ? ಈ ರೀತಿ ಇಟ್ಕೊಂಡು ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಯಾಕೋ ಕ್ಯಾಮ್ರಾದು ನೀಟಾಗಿ ಬಂದಿಲ್ಲ ನೋಡಿ. ಆಮೇಲೆ ಅದರಲ್ಲೇ ಈ ಥರ ಸ್ಟಿಚ್ ಹಾಕ್ಕೋಬೇಕು ನೀಟಾಗಿ ಸುತ್ತ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನಪ್ಪ ಆಗುತ್ತೆ ಅಂದರೆ, ಇದರಲ್ಲಿ ಇದು ಸ್ಮೂತಾಗಿರೋ ಬಟ್ಟೆಗಳನ್ನ ಹುಷಾರಾಗಿ ಸ್ಟಿಚ್ ಮಾಡಿ, ಇವಾಗ ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ, ಕೆಳಗಡೆ ಬಟ್ಟೆ ಅದು ಫೋಲ್ಡ್ ಆಗಿಬಿಟ್ಟಿರುತ್ತೆ, ನಮಗೆ ಗೊತ್ತೇ ಆಗೋಲ್ಲ. ಒಂದೊಂದು ಸಲ ಅದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ತೆಗಿಬೋದು. ಕಟ್ಟಿಂಗ್ ಮಾಡಿದ್ಮೇಲೆ ತೆಗೆದ್ರೆ ಕಟ್ ಆಗಿಬಿಡುತ್ತೆ. ಒಂದು ಸಲ ನಾನು ಆ ಮಿಸ್ಟೇಕ್ ಮಾಡಿದ್ದೆ. ಹಾಗಾಗಿ ನೀವು ಈ ಥರ ಸ್ಮೂತ್ ಇರೋ ಬಟ್ಟೆಗಳು, ಕಾಟನ್ ಬಟ್ಟೆಗಳು ಸಿಗಾಕೊಳ್ಳಲ್ಲ. ಈ ಥರ ಸ್ಮೂತಾಗಿರೋ ಸಿಲ್ಕ್ ಬಟ್ಟೆಗಳೇನಾಗುತ್ತೆ ಮುದ್ರಕೊಂಡು ಒಳಗಡೆ ತೂರ್ಕೊಳ್ಳುತ್ತೆ. ನಾವು ಸ್ಟಿಚಿಂಗ್ ಮಾಡ್ತಾ ಇದ್ದಂಗೆ ಒಳಗಡೆಗೆ ಅಟ್ಯಾಚ್ ಆಗುತ್ತೆ. ಆವಾಗ ನಾವು ಅದನ್ನು ನೀಟಾಗಿ ಎಳ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಸ್ಟಿಚ್ ಮಾಡಿಬಿಟ್ರು ಪರವಾಗಿಲ್ಲ, ಕಟ್ ಮಾಡಿಬಿಡ್ತೀವಲ್ಲ ನೆಕ್ಕನ್ನ, ಅವಾಗೇನಾಗುತ್ತೆ ಒಳಗಡೆ ಸೇರಿಕೊಂಡು ಬಟ್ಟೆನೇ ಹಾಳಾಗ್ಬಿಡುತ್ತೆ. ಅದು ನಾವೇ ಟೈಲರ್ ಆಗಿರೋದ್ರಿಂದ ಆ ಥರ ಆಗಿ ಅದಕ್ಕೇನೋ ಪ್ಯಾಚ್ ಕೆಲಸ ಮಾಡಿ ಏನೇನೋ ರೆಡಿ ಮಾಡಿದ್ದೀವಿ. ಹಂಗಾಗಿ ಈಗ ಬಿಗಿನರ್ಸ್ಗಳು ಆ ಥರ ತಪ್ಪು ಮಾಡ್ಕೊಂಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಥರ ಸ್ಮೂತಾಗಿರೋ ಬಟ್ಟೆಗಳನ್ನ ನೋಡಿಕೊಂಡು ಪಿನ್ ಹಾಕ್ಕೊಂಡು ನೀಟಾಗಿ ಕೆಳಗಡೆ ಹಿಂಗೆ ಎರಡಕ್ಕೂ ಸೇರಿಸಿ ಪಿನ್ ಹಾಕಿ ನೀಟಾಗಿ ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂಚೂರು ಫೋಲ್ಡ್ ಆದರೆ ಮಧ್ಯಕ್ಕೆ ಸಿಗಾಕೊಂಡ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ನಾವು ಆಲ್ರೆಡಿ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಾನು ಹೇಳ್ದಂಗೆ ಸ್ಟಿಚಿಂಗ್ ಮಾಡಿದ್ರು ಓಪನ್ ಮಾಡಿ ತೆಗಿಬೋದು. ಆದರೆ ಕಟಿಂಗ್ ಮಾಡಿಬಿಟ್ರೆ ನೆಕ್ ಹತ್ರ ಹೋಗಿ ಆ ಬಟ್ಟೆ ಎಲ್ಲಾದರೂ ಸಿಗಾಕ್ಕೊಂಡು ಹೋದರೆ ವೇಸ್ಟ್ ಆಗುತ್ತೆ. ಅದು ನಾವೇನಾದರೂ ಸ್ವಲ್ಪ ಟೈಲರ್ ಆಗಿರೋದ್ರಿಂದ ನಮಗೆಲ್ಲ ಸ್ವಲ್ಪ ಐಡಿಯಾ ಇರೋದ್ರಿಂದ ಇನ್ನೇನಾದರೂ ಸ್ವಲ್ಪ ಪ್ಯಾಚ್ ಮಾಡಿ ಏನೋ ಮಾಡ್ತೀವಿ. ಸ್ವಲ್ಪ ಗೊತ್ತಾಗದೇ ಇರೋರಿಗೆ, ಸ್ಟಾರ್ಟಿಂಗ್ ಕಲಿತಾ ಇರೋರಿಗಾಗಲಿ ಈಗ ಕಲ್ತಿರೋರಿಗಾಗಲಿ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಅದು ಬೇರೆಯವ್ರ ಬಟ್ಟೆ ಆದರೆ ಇನ್ನೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡ್ಕೊಂಡು ಹೊಲಿರಿ. ಹೇಳ್ದಂಗೆ ಪಿನ್ನಗಳು ಹಾಕ್ಕೊಳ್ಳಿ, ಒಂದು 2-3 ಪಿನ್ ಜಾಸ್ತಿನೇ ಹಾಕ್ಕೊಳ್ಳಿ. ಅವಾಗ ತೊಂದರೆ ಇಲ್ಲ. ಈ ಥರ ಸ್ಮೂತ್ ಬಟ್ಟೆಗೆ ಅವಾಗ ರಿಂಕಲ್ಸು ಬರೋಲ್ಲ, ನೀಟಾಗಿರುತ್ತೆ. ಮತ್ತು ಸ್ಟಿಚಿಂಗ್ ಮಾಡೋಕ್ಕೂ ಆರಾಮಿರುತ್ತೆ. ನೀವು ಒಂದು ಕಡೆ ಹಾಕ್ಬಿಟ್ಟು ಒಂದು ಕಡೆ ಬಿಟ್ಟರೆ ಮಡ್ಚ್ಕೊಂಡಾಗ ಗೊತ್ತಾಗಲ್ಲ. ಓಕೆನಾ? ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಮತ್ತು ಅದು ಮೂಲೆ ಇರುತ್ತಲ್ಲ, ಸ್ವಲ್ಪ ಸೂಜಿಲಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಒಳಗಡೆ ಸಿಗಾಕೊಂಡಾಗ ಆಗ್ಬಿಡುತ್ತೆ. ಈ ಥರ ತೆಗೆದುಬಿಟ್ಟು ಹಾಕಿದ್ರೆ ಏನಿಲ್ಲ, ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ನಾವು ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ನೀಟಾಗಿ ಬರುತ್ತೆ ಫಿನಿಶಿಂಗು. ಆ ಶೇಪ್ ಹೇಗಿದೆ ಹಾಗೆ ಬರುತ್ತೆ. ಓಕೆನಾ? ಕ್ಯಾನ್ವಾಸ್ ಕೊಡೋ ಉದ್ದೇಶನೇ ಅದು, ಶೇಪು ನೀಟಾಗಿ ಕುತ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಕೊಡೋದು. ಮಾಮೂಲಿ ಇದರಲ್ಲಿ ನೀವು ಕ್ಯಾನ್ವಾಸ್ ಕೊಡ್ದೇ ಸ್ಟಿಚ್ ಮಾಡಿದ್ರೆ ಅದು ಕುತ್ಕೊಳ್ಳುತ್ತೆ. ಒಬ್ಬೊಬ್ರಿಗೆ ಸಣ್ಣ ಇರೋರ್ಗೆ ಏನಾಗ್ಬಿಟ್ಟು ಎತ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ದಪ್ಪ ಇರೋರ್ಗಾದರೆ ಅದು ನೀವು ಕ್ಯಾನ್ವಾಸ್ ಕೊಟ್ಟಿಲ್ಲ ಅಂದ್ರೂ ಕಚ್ಕೊಂಡಂಗೆ ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಸಣ್ಣಕ್ಕಿರೋರ್ಗೆ ಸ್ವಲ್ಪ ಲೂಸ್ ಥರ ಆಗಿ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಕೊಟ್ಟರೆ ಸ್ಟಿಫಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೊಡೋದು ಅಷ್ಟೇ. ನೋಡಿ, ಈ ರೀತಿ ಬಂತು ಡಿಸೈನು. ಆಲ್ರೆಡಿ ಇವರು ಒಂದು ಬ್ಲೌಸ್ ಹೊಲಿಸಿ ಮತ್ತು ಇವಾಗ ಸೀರೆ ಬ್ಲೌಸ್ ಹೊಲಿಸ್ತಾ ಇರೋದು ಇದೇ ಡಿಸೈನ್ನ. ಅವ್ರಿಗೆ ಜಾಸ್ತಿ ಡೀಪು ಬ್ರಾಡ್ ಆಗಬೇಕು ಅಂದ್ಬಿಟ್ಟು ಹೊಲಿಸಿರೋದು. ಅಂದರೆ ಪ್ಲೇನ್ ಹೊಲಿಸಿದ್ರು. ಇವಾಗ ಇದಕ್ಕೆ ನಾನು ಲೇಸ್ ಅದೇ ಬಾರ್ಡರ್ ಕೊಡಬೇಕು. ಅದರಲ್ಲಿರೋ ಬಾರ್ಡರ್ನೇ ಫ್ರಂಟು ಬ್ಯಾಕು ಆಮೇಲೆ ಮುಂದೆ ಪಟ್ಟಿಗೆಲ್ಲ ಬರುತ್ತೆ. ಅದೆಲ್ಲನೂ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಮತ್ತು ಇವಾಗ ಹೆಂಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು.
ಇವಾಗಲೂ ಅಷ್ಟೇ ನಾನು ಹೇಳ್ದಂಗೆ ಸುತ್ತ ಹಿಂಗೆ ಸ್ಟಿಚಿಂಗ್ ಹಾಕ್ಬೇಕಾದ್ರೂ ಅಷ್ಟೇ ಪಿನ್ನಗಳು ಹಾಕ್ಕೊಂಡಿದ್ರೆ ನಿಮ್ಮ ಬಟ್ಟೆ ಆ ಕಡೆ ಈ ಕಡೆ ಸರಿಯೋದಿಲ್ಲ. ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಸರಿದಾಗ ಲೂಸ್ ಆಗಿಬಿಡುತ್ತೆ. ಅಂದರೆ ಈ ಥರ ಸ್ಮೂತ್ ಬಟ್ಟೆಗಳಿಗೆ ಹೇಳಿದ್ದು. ಕಾಟನ್ ಬಟ್ಟೆಗಳು ಅಷ್ಟು ಸರಿಯಲ್ಲ. ಈ ಥರ ಸ್ಮೂತ್ ಬಟ್ಟೆಗಳು ಸ್ವಲ್ಪ ಸಿಗಾಕೊಳ್ಳೋದು ಚಾನ್ಸ್ ಇರುತ್ತೆ. ಓಕೆನಾ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಕೆಳಗಡೆ ಆಲ್ರೆಡಿ ಇದು ಎಮ್ಮಿಂಗ್ ಥರ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಆಗುತ್ತೆ. ಮತ್ತು ಇವಾಗ ಇದಕ್ಕೆ ಲೇಸ್ ಕೊಡೋಕ್ಕೆ ಮಾಮೂಲಿ ಬ್ಯಾಕ್ದು ಇರುತ್ತಲ್ಲ ಅದರಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಅಂತ ಒಂದು ಡಿಸೈನ್ ಕಳಿಸಿದ್ರು. ಬ್ಯಾಕ್ಗೆ ಸ್ವಲ್ಪ ದೊಡ್ಡದು ಕೊಡಿ, ಫ್ರಂಟಿಗೆ ಬಂದುಬಿಟ್ಟು ಸಣ್ಣದಾಗಿ ಪಟ್ಟಿ ಕೊಟ್ಟರು ಸಾಕು, ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಅಂದರೆ ಸ್ಲೀವ್ಸದ್ದು ಮಾಮೂಲಿ ಸ್ಲೀವ್ಸಿಗೆ ಕೊಟ್ಟಿದ್ದೀನಿ. 2 ಕಡೆಯೂ ಇತ್ತು ಬಾರ್ಡರು. ಒಂದು ಕಡೆ ಬಾರ್ಡರ್ನ ತೊಗೊಂಡಿದ್ದೀನಿ, ಅಂದರೆ ಸುಮಾರಾಗಿ ದೊಡ್ಡದಾಗಿದೆ. ಅದರಲ್ಲಿ ಒಂದು ಡಿಸೈನ್ ಇರೋದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡೋಣ ಅಂತ. ನೋಡಿ ಈ ರೀತಿ ಆಯಿತು. ಇವಾಗ ಇದು ಎಕ್ಸ್ಟ್ರಾ ಬಟನ್ನೆಲ್ಲ ತೆಗೆದುಬಿಟ್ಟು ಡಾಟ್ ಹಿಡ್ಕೊಂಬಿಡ್ಬೇಕು ಫಸ್ಟೇ. ಮತ್ತು ನಾವು ಅಟ್ಯಾಚ್ ಮಾಡಿಬಿಟ್ಟು ಡಿಸೈನ್ನ ಡಾಟ್ ಹಿಡಿಯೋಕೆ ಹೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಫಸ್ಟೇ ಡಾಟ್ ಹಿಡಿದುಬಿಡಿ. ಇಂಥ ಡಿಸೈನ್ಗಳು ಹೊಲಿಬೇಕಾದ್ರೆ ಫಸ್ಟೇ ಡಾಟ್ ಹಿಡಿದುಬಿಟ್ರೆ ಆ ಡಾಟೆಲ್ಲ ಹಿಡ್ದಿರ್ತೀವಿ, ಆಮೇಲೆ ನೀಟಾಗಿ ಅದ್ರ ಮೇಲೆ ಡಿಸೈನ್ನ ಅಟ್ಯಾಚ್ ಮಾಡ್ಬೋದು. ಓಕೆನಾ. ಇವಾಗ ಮಾಮೂಲಿ ಕೆಳಗಡೆ ಫೋಲ್ಡ್ ಮಾಡಿ ಎಮ್ಮಿಂಗೋ ಸ್ಟಿಚಿಂಗೋ ಏನು ಮಾಡ್ತೀರೋ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ಥರ ಮಾಡ್ಬೋದು. ನಾನು ಕೆಲವೊಂದು ಸ್ಟಿಚ್ಚೇ ಮಾಡಿಬಿಡ್ತೀನಿ ಅದೇ ಕಲರ್ ದಾರ ಆದರೆ, ಕೆಲವೊಂದಕ್ಕೆ ಮಾತ್ರ ಎಮ್ಮಿಂಗ್ ಮಾಡೋದು. ಜಾಸ್ತಿ ನಾನು ಆಲ್ಮೋಸ್ಟು ಸ್ಟಿಚಿಂಗೇ ಮಾಡೋದು, ಕಮ್ಮಿ ಎಮ್ಮಿಂಗ್ ಮಾಡೋದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಹೇಳ್ದಂಗೆ ಅದು ಬಾರ್ಡರ್ನ ತಗೊಂಡು ನೋಡ್ಕೋಬೇಕು ನಿಮಗೆ ಡಿಸೈನ್ ಯಾವ ರೀತಿ. ಇವಾಗ ನಿಮಗೆ ಒಂದು ಬ್ಲೌಸ್ಗೆ ಯಾವ ಥರ ಡಿಸೈನ್ ಬೇಕು ಅಂದರೆ ಆ ಡಿಸೈನ್ಗೆ ಎಷ್ಟು ಬಾರ್ಡರ್ ಬೇಕಾಗುತ್ತೆ ಅಂತೆಲ್ಲ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಒಂದೇ ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡಬೇಕು. ನೋಡಿ ಈ ರೀತಿ ರೆಡಿ ಆಯಿತು ಡಿಸೈನು. ನೀಟಾಗಿ ಬಂತು. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಡಾಟ್ ಹಿಡ್ದಾದ್ಮೇಲೆ ಮತ್ತೆ ಇವಾಗ ನಾನು ಹೇಳ್ದಂಗೆ ಬಾರ್ಡರ್ನ ನೋಡ್ಕೋಬೇಕು ಎಷ್ಟು ಬೇಕು. ಹೇಳ್ದಂಗೆ ಬ್ಯಾಕ್ಗೆ ದೊಡ್ಡದಾಗಿ ಕೊಡಿ, ಫ್ರಂಟ್ಗೆ ಚಿಕ್ಕದಾಗಿ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ನೋಡಿ ಡಾಟ್ ಹಿಡ್ದು ಇದು ಬ್ಯಾಕ್ ರೆಡಿ ಆಯಿತು. ಇವಾಗ ಇದಕ್ಕೆ ಬಾರ್ಡರ್ ರೆಡಿ ಮಾಡ್ಕೋಬೇಕು. ನೋಡಿ ಇದರಲ್ಲಿ ದೊಡ್ಡದೇ ಇದೆ, ಅದರಲ್ಲಿ ಡಿಸೈನ್ ಎಲ್ಲಿದೆ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಾರ್ಡರ್ನ ಚಿಕ್ಕದಾಗಿರೋದನ್ನ ಫ್ರಂಟಿಗೆ ಕೊಡೋಣ, ಆಮೇಲೆ ಮತ್ತೆ ಮುಂದೆಗೂ ಕೊಡಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಇದು ಪ್ರಿನ್ಸ್ ಕಟ್ ಆಗಿದ್ದರೆ ಮುಂದಕ್ಕೆ ಇನ್ನೂ ಚೆನ್ನಾಗಿರೋದು. ಆದರೆ ಇದು ಡಾಟ್ದು ಬ್ಲೌಸು ಹೊಲ್ದಿರೋದ್ರಿಂದ ನಾನು ಅದೇ ರೀತಿಯೇ ಮಾಮೂಲಿ ಪಟ್ಟಿಗೆ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಹಿಂದೆ ಬ್ಯಾಕ್ಗೆ ಹಂಗೂ ಬ್ಯಾಕ್ಗೆ ಅದು ಸಾಕಾಗಿಲ್ಲ ಬಟ್ಟೆ, ಲಾಸ್ಟಲ್ಲಿ ಸ್ವಲ್ಪ ಸಾಕಾಗಿಲ್ಲ. ಮತ್ತೆ ಏನು ಮಾಡಿದೆ, ಈ ಉಳಿದಿರೋ ಪೀಸಲ್ಲಿ ಸ್ವಲ್ಪ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಹಂಗಾಗ್ಬಿಡುತ್ತೆ, ಒಂದು ಸ್ವಲ್ಪ ಸಾಕಾಗಲ್ಲ ಬಟ್ಟೆ, ಅದು ಜಾಸ್ತಿ ಇರುತ್ತಲ್ಲ, ಅಂದರೆ ಡಿಸೈನ್ ಜಾಸ್ತಿ ಇದ್ದಾಗ ಬಟ್ಟೆ ಸಾಕಾಗಲ್ಲ. ಆಮೇಲೆ ಇದು ಕ್ರಾಸಾಗಿರೋದ್ರಿಂದ ನಾವು ಲೂಸ್ ಕೊಟ್ಕೊಂಡೇ ಹೊಲಿಬೇಕು ಡಿಸೈನ್ನ. ನಾವು ಸ್ವಲ್ಪ ಜಾಸ್ತಿ ಎಳೆದಷ್ಟು ಏನಾಗ್ಬಿಡುತ್ತೆ, ಅದು ಸ್ಟಿಫ್ನಾಗಿ ಬರೋಲ್ಲ, ಒಂಥರ ನುಳ್ಕೊಂಡಂಗೆ ಆಗ್ಬಿಡುತ್ತೆ ಡಿಸೈನು. ಅದಕ್ಕೆ ನಾವು ಲೂಸ್ ಕೊಟ್ಕೊಂಡು ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಬಂದಿರುತ್ತಲ್ಲ, ಇಲ್ಲ ಸಣ್ಣದಾಗಿ ಫ್ರಿಲ್ ಕೊಡಬೇಕಾಗುತ್ತೆ. ಸಣ್ಣದಾಗಿ ಅದು ಫ್ರಿಲ್ ಕಾಣಿಸ್ತಾ ಇದ್ದಂಗೆ ಸಣ್ಣದಾಗಿ ಮೇಲ್ಗಡೆ ಕೊಟ್ಟರೆ ಕೆಳಗಡೆ ಅಗಲ ಬರುತ್ತೆ. ಅವಾಗ ಏನಾಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ಮಾಡಬೇಕಾಗುತ್ತೆ. ಈ ಥರ ಫಸ್ಟ್ ಈ ಬಾರ್ಡರ್ನೆಲ್ಲ ಈ ಥರ ಒಂದು ಕಡೆ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಅದು ಶೇಪ್ ಹೇಗಿದೆ ಹಾಗೇನೆ, ಅಂದರೆ ದೊಡ್ಡದಾಗಿ ಜಾಸ್ತಿ ಬಟ್ಟೆ ಇದ್ದರೆ ಬೇಕಾದ್ರೆ ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊಂಡು ಹಾಕ್ಬೋದು. ಆದರೆ ಇದು ಇರೋದೇ ಇಷ್ಟು ಬಟ್ಟೆಯಲ್ಲಿ ಅಷ್ಟಕ್ಕೆ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಆ ಡಿಸೈನ್ ಹೇಗಿದೆ ಅಷ್ಟೇ ತೊಗೊಂಡು ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಇವಾಗ ಅದು ಹೇಗಿದೆ ಹಾಗೇ ಅಲ್ಲ, ಅದು ಹೇಳ್ದಂಗೆ ಅದು ಕ್ರಾಸ್ ಇರೋದ್ರಿಂದ ಸ್ವಲ್ಪ ಶೇಪು ನೀಟಾಗಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪನೇ ಲೂಸ್ ಕೊಟ್ಟು ಹೊಲಿಬೇಕಿಂತ ಡಿಸೈನ್ಗೆ. ಬಾಕ್ಸು ಆ ಥರ ಇದ್ದರೆ ಸ್ಟಿಚ್ ಮಾಡಿಬಿಡ್ಬೋದು. ಈ ಥರ ಸ್ವಲ್ಪ ಕರ್ವ್ ಡಿಸೈನ್ ಥರ ಇರುತ್ತಲ್ಲ ಡಿಸೈನು, ಅದಕ್ಕೆಲ್ಲ ಸ್ವಲ್ಪ ಲೂಸ್ ಕೊಟ್ಕೊಂಡು ಹೊಲಿಬೇಕಾಗತ್ತೆ. ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಸ್ವಲ್ಪ ಲಾಸ್ಟಲ್ಲಿ ಬಟ್ಟೆ ಸಾಕಾಗಿಲ್ಲ, ನಾನು ಅಲ್ಲಿಗೆ ಸ್ವಲ್ಪ ಫ್ರಿಲ್ಲೆಲ್ಲ ಕೊಟ್ಟು ನೀಟ್ ಮಾಡಿ ಸ್ಟಿಚ್ ಮಾಡಿದೆ. ಯಾಕೆಂದರೆ ಬಟ್ಟೆ ಕಮ್ಮಿ ಇತ್ತು, ಮತ್ತು ಅದನ್ನ ಎಳೆದು ಇದು ಮಾಡೋದು ಬೇಡ ಅಂದ್ಬಿಟ್ಟು ಸಣ್ಣದಾಗಿ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಒಂದೊಂದು ಸಲ ಆ ಥರ ಸಣ್ಣದು ಡಿಸೈನ್ಗೆ ಅಡ್ಜಸ್ಟ್ ಮಾಡಿ ಮಾಡಬೇಕಾಗುತ್ತೆ ಡಿಸೈನ್ಗೆ. ನೋಡಿ ಈ ರೀತಿ ರೆಡಿ ಆಗುತ್ತೆ ಡಿಸೈನು. ಮಾತ್ರ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಅದೇ ಈ ಪಟ್ಟಿನ ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿದರೆ ಆಗಿತ್ತೇನೋ ಅನ್ನಿಸ್ತು ನನಗೆ ಸ್ಟಿಚಿಂಗ್ ಆದಮೇಲೆ. ಮತ್ತು ಅಲ್ಲಿ ಕ್ರಾಸಾಗಿರುತ್ತವಲ್ಲ ಫ್ರಿಲ್ ಕೊಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎಳೆದು ಬಿಟ್ಟರೆ ಅದು ಹೇಳಿದ್ನಲ್ಲ ಮೇಲ್ಗಡೆ ಟೈಟ್ ಆಗಿಬಿಡುತ್ತೆ. ಅಲ್ಲಿ ಲೂಸ್ ಕೊಟ್ಕೊಂಡೆ ಬಟ್ಟೆನ ಸ್ವಲ್ಪ ಜಾಸ್ತಿ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದೆಲ್ಲ ನೋಡಿಕೊಂಡು ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಮಾಡುವಾಗ.
ಹಂಗಾಗಿ ಇಲ್ಲ ಅಂದರೆ ಸ್ವಲ್ಪ ನೋಡಿ ಈ ಥರ ಡಿಸೈನ್ ಇರೋದು ಬೇರೆ ಬೇರೆ ಥರನೇ ಡಿಸೈನ್ ತಿರುಗಿಬಿಡುತ್ತೆ. ಹಂಗಾಗಿ ಅಲ್ಲಿ ಕ್ರಾಸ್ ಆಗಿರುತ್ತೆ ನೋಡ್ಕೊಂಡು ಸ್ವಲ್ಪ ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರ ಸ್ಟಿಚ್ ಮಾಡ್ಕೋಬೇಕು ನೆಕ್ ಫುಲ್ಲು ಬಾರ್ಡರ್ನ. ಆ ಥರ ಅದು ಸ್ವಲ್ಪ ಮೂಲೆಯಲ್ಲಿ ಅದನ್ನ ಫೋಲ್ಡ್ ಮಾಡಿ ನೀಟಾಗಿ ಇದು ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ತೂರಿಸಿ ಸ್ಕ್ವಯರ್ ನೆಕ್ಕಲ್ಲೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಹೇಳ್ದಂಗೆ ಸ್ವಲ್ಪ ಫಿನಿಶಿಂಗ್ ಬರೋಲ್ಲ. ಓಕೆನಾ. ಇವಾಗ ಅದನ್ನು ನೀಟಾಗಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಡಬ್ಬ ಸ್ಟಿಚ್ ಹಾಕ್ಕೋಬೇಕು ನೀಟಾಗಿ. ಡಬ್ಬ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತು ನಾನು ಹೇಳಿದ್ನಲ್ಲ ಹಾಗೆ ಫ್ರಂಟ್ಗೂ ಹಾಗೆ ರೆಡಿ ಮಾಡಬೇಕಾಗುತ್ತೆ. ಫ್ರಂಟಿಗೆ ಬಂದುಬಿಟ್ಟು ಸಣ್ಣದಾಗಿರೋ ಪೀಸ್ ತೊಗೊಂಡಿದ್ದೀನಿ, ಚಿಕ್ಕ ಪೀಸ್ನ. ಚಿಕ್ಕ ಪೀಸಲ್ಲಿ ಸ್ಟಿಚ್ ಮಾಡೋಣ ಅಂತ. ಅಂದರೆ ಅದರಲ್ಲೇ ಸ್ವಲ್ಪ ಅವ್ರ ಮುಂದೆ ಚಿಕ್ಕದು ಬೇಕು ಅಂತ ಹೇಳಿದ್ರಲ್ವ, ಅಂದರೆ ಒಂದು ಕಾಲು ಇಂಚ್ ಬರುತ್ತೆ ಅದು. ಆ ಪಟ್ಟಿ ಕಟ್ ಮಾಡಿಕೊಂಡೆ ಮುಂದೆ ಕೊಡೋಣ ಬಿಡೋದು ಅಂತ. ಮತ್ತು ಇನ್ನೊಂದು ಪೀಸ್ ತೊಗೊಂಡು ಫ್ರಂಟಿಗೆ ಕೊಡಬೇಕು. ಫ್ರಂಟಲ್ಲಿ ಬೆಲ್ಟ್ ಬರುತ್ತಲ್ಲ ಅಲ್ಲಿ ಆಲ್ರೆಡಿ ಅವರು ಪ್ರಿನ್ಸ್ ಕಟ್ ಬ್ಲೌಸು ತೋರಿಸಿದ್ದು, ಆದರೆ ನಾನು ಅವ್ರಿಗೆ ಡಾಟ್ ಬ್ಲೌಸು ಕೊಟ್ಟಿದ್ದು ಅಳತೆಗೆ, ಅದೇ ಹೊಲ್ಕೊಟ್ಟಿದ್ದೆ. ನನಗೆ ಅದು ನೆನಪು ಬರಲಿಲ್ಲ. ಮಾಮೂಲಿ ಡಾಟ್ ಬ್ಲೌಸೇ ಹೊಲ್ದಿದ್ದೀನಿ. ಅದಕ್ಕೇ ಮಾಮೂಲಿ ಬೆಲ್ಟ್ ಕೊಡ್ತೀವಲ್ಲ ಅಲ್ಲೇ ಸ್ಟಿಚ್ ಮಾಡಿದ್ದೀನಿ. ಇರಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬೆಲ್ಟ್ಗೆ ಅಟ್ಯಾಚ್ ಮಾಡೋಣ ಅಂದ್ಕೊಂಡು ಒಟ್ಟಲ್ಲಿ ಕೆಳಗಡೆ ಡಿಸೈನಿಗೆ ಬರಬೇಕು ಅವ್ರಿಗೆ ಬಾರ್ಡರ್ ಅಂತ. ನೋಡಿ ಈ ರೀತಿ ಡಿಸೈನ್ ರೆಡಿ ಆಯಿತು. ಇವಾಗ ಇದು ಮಾಮೂಲಿ ಇನ್ನೊಂದು ಕಡೆ ಸ್ಟಿಚ್ಚು ನೀಟಾಗಿ ಹಾಕ್ಕೊಂಬಿಟ್ರೆ ಇದು ರೆಡಿ ಆಗುತ್ತೆ ಡಿಸೈನು. ಇದು ರೆಡಿ ಆದಮೇಲೆ ನಾನು ಹೇಳ್ದಂಗೆ ಫ್ರಂಟಲ್ಲಿ ಸ್ವಲ್ಪ ಕರು ಡಿಸೈನ್ಗೆ ಹೇಳಿದ್ದಾರೆ ನೆಕ್ಗೆ. ಅದನ್ನು ಅದಕ್ಕೂ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಕ್ಯಾನ್ವಾಸ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನು ಮನೆಯಲ್ಲೇ ಸ್ಟಿಚ್ ಕಟ್ ಮಾಡಿಕೊಂಡ್ರೆ ಐರನ್ ಮಾಡ್ಕೊಬಿಡ್ತಿದ್ದೆ. ಅದು ಮನೇಲಿ ಕ್ಯಾನ್ವಾಸು ಅಂಗಡಿಲಿತ್ತು, ಹಾಗಾಗಿ ಇಲ್ಲೇ ಕಟ್ ಮಾಡ್ಕೊಂಡು ಹಂಗೆ ಸ್ಟಿಚ್ ಮಾಡಿ ಮಾಡ್ತಾಯಿರೋದು. ಐರನ್ ಮಾಡಿಲ್ಲ. ಇಲ್ಲೇ ಇದ್ದರೆ ಐರನ್ನ ಮಾಡಿ, ಮನೇಲಿ ಐರನ್ ಮಾಡೋದ್ರಿಂದ ಅಲ್ಲೇ ಐರನ್ ಮಾಡಿ ಮಾಡ್ಕೋಬೋದು. ಐರನ್ ಮಾಡೋದ್ರಿಂದ ಏನಪ್ಪ ಅಂದರೆ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಸರಿಯಲ್ಲ. ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಆ ಸ್ಟಿಚ್ ಮಾಡದೇ ಇದ್ರೂ ನಡೆಯುತ್ತೆ ಐರನ್ ಮಾಡಿದ್ರೆ ಅಷ್ಟೇ. ಇವಾಗ ಇದನ್ನು ನೀಟಾಗಿ ಈ ರೀತಿ ರೆಡಿ ಆಯಿತು ಈ ಡಿಸೈನು. ಅದೇ ಲಾಸ್ಟಲ್ಲಿ ಸ್ವಲ್ಪ ಪೀಸ್ ಸಾಕಾಗಲಿಲ್ಲ ಅಂತ ಹೇಳಿದ್ನಲ್ಲ, ಅದು ಸಾಕಾಗಿಲ್ಲ. ಮತ್ತು ಇನ್ನೂ ಬೇರೆ ಪೀಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದಕ್ಕೆ ಕೊಟ್ಟಿದ್ದೀನಿ. ಕೊಟ್ಟು ಅಡ್ಜಸ್ಟ್ ಮಾಡಬೇಕಾಗುತ್ತೆ, ಯಾಕೆಂದರೆ ಇನ್ನೊಂದು ಸ್ವಲ್ಪ ಬೇಕು ಡಿಸೈನ್ಗೆ. ಅದು ಸಾಕಾಗಲಿಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗಲ್ಲ. ಇರೋದನ್ನೇ ಪೀಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ರೆಡಿ ಮಾಡಬೇಕಾಗುತ್ತೆ. ಅದನ್ನು ನಾವು ಇದು ಮಾಡೋದೇ ಹಾಗೆ. ನೋಡಿ ಡಿಸೈನ್ ಈ ರೀತಿ ಬಂತು. ಓಕೆನಾ. ಇದು ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಬಂದುಬಿಟ್ಟು ನಾನು ಹೇಳ್ದಾಗೆ ಮುಂದೆ ಬಂದುಬಿಟ್ಟು ಒಂದು ಸ್ವಲ್ಪ ಕರ್ವ್ ಡಿಸೈನ್ ಬಂದಿದೆ, ಹಂಗಾಗಿ ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ. ಹಾಗೇನೂ ಮಾಡ್ಬೋದು, ಸ್ವಲ್ಪ ಕ್ಯಾನ್ವಾಸ್ ಹಾಕಿದ್ರೆ ಸ್ಟಿಫಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾಯಿರೋದು. ನಾನು ಹೇಳ್ದಾಗೆ ಕ್ಯಾನ್ವಾಸ್ ಹಾಕಿದ್ರೆ ಒಂಥರ ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ. ಆಮೇಲೆ ಈ ರೀತಿ ಸ್ವಲ್ಪ ಇದೊಂದು ಸ್ವಲ್ಪ ಡಿಸೈನ್ ಆಗಿದೆಯಲ್ಲ ನೆಕ್ಕು, ಅದಕ್ಕೋಸ್ಕರ ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ. ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಂಬಿಟ್ಟು ಈ ಕರ್ವ್ ಡಿಸೈನ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದೇ ಇನ್ನೌಟ್ ಮಾಡ್ಕೋಬೇಕು. ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಳ್ಳೋದು. ನೀಟಾಗಿ ಇನ್ನೌಟ್ ಆದರೆ ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ನೀಟಾಗಿ ಇನ್ನೌಟ್ ಮಾಡ್ಕೋಬೇಕು. ಈ ರೀತಿ ಅದು ಡಿಸೈನ್ ಹೇಗಿದೆ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಆ ಕರ್ವ್ ಡಿಸೈನ್ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು. ಈಗ ಇದಕ್ಕೆ ಸಣ್ಣದಾಗಿ ಪಟ್ಟಿ ಕೊಡಬೇಕಾಗುತ್ತೆ. ಆ ಪಟ್ಟಿ ಬಂದ್ಬಿಟ್ಟು ನಾನು ಹೇಳ್ದಂಗೆ ಅದರಲ್ಲೇ ಸ್ವಲ್ಪ ಚಿಕ್ಕದಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸಣ್ಣ ಪೀಸ್ನ. ಆ ಪೀಸ್ ರೆಡಿ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ಆಲ್ರೆಡಿ ನಾನು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿದ್ದೀನಿ, ಅಲ್ಲೊಂದು ಸ್ಟಿಚ್ ಹಾಕೋಬೇಕು. ಆವಾಗ ಮೇಲ್ಗಡೆ ನಾವು ಅದ್ರ ಮೇಲೇ ಲೇಸ್ ಹಚ್ಚೋಕ್ಕೆ ಸರಿ ಹೋಗುತ್ತೆ. ಓಕೆನಾ. ಇವಾಗ ಎಕ್ಸ್ಟ್ರಾ ಪೀಸ್ ತೆಗೆದು ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ಇವಾಗ ಅದನ್ನು ಅಂದರೆ ಮುಂದೆ ನಾನು ಹೇಳಿದಾಗೆ ಚಿಕ್ಕ ಪೀಸ್ ತೊಗೊಂಡಿದ್ದೀನಿ, ಅದನ್ನು ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಎರಡು ಕಡೆನೂ ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಅದು ಆಲ್ರೆಡಿ ಇವಾಗ ಸ್ಟಿಚ್ ಮಾಡಿದ್ನಲ್ಲ, ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಶೇಪ್ ಹೇಗೆ ಬೇಕು ಅಂತ. ಕಂಕ್ಳ ಹತ್ರ ಶೇಪ್ ಹೋಗುತ್ತೆ. ಓಕೆನಾ. ಮೇಲ್ಗಡೆಯಿಂದ ಬಂದು ಕಂಕ್ಳ ಹತ್ರ ಶೇಪ್ ತೆಗಿಬೇಕು, ಅಂದರೆ ಕಂಕ್ಳ ಪಕ್ಕದಲ್ಲಿ ಕೆಳಗಡೆ ಹೋಗುತ್ತೆ. ಆ ರೀತಿ ಮಾಡ್ಕೋಬೇಕು. ಈ ಪಟ್ಟಿನ ರೀತಿ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡಿಬಿಟ್ಟು ರೆಡಿ ಮಾಡಿದ್ರೆ ನಮಗೆ ಫ್ರಂಟು ರೆಡಿ ಆಗುತ್ತೆ.
ಓಕೆನಾ. ತುಂಬ ಬ್ಯೂಟಿಫುಲ್ ಆಗಿದೆ. ಮುಂದೇನೂ ಡಿಸೈನ್ ಬರುತ್ತೆ, ಬ್ಯಾಕಲ್ಲೂ ಡಿಸೈನ್ ಬರುತ್ತೆ. ಈಗ ಇದು ತುಂಬಾ ಟ್ರೆಂಡಿಂಗ್ ಇದೆ. ಆ್ಯಕ್ಚುಲಿ ಈ ಥರ ಬ್ಲೌಸ್ ನಾನು ಹೊಲ್ಕೊಂಡಿದ್ದೀನಿ. ಹಬ್ದಲ್ಲಿ ಮದುವೆಲಿ ಹಾಕ್ಕೊಂಡಿದ್ದೆ, ಆದರೆ ಅದು ವೀಡಿಯೋ ಮಾಡಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಹಾಕ್ಕೊಂಡಾಗ ಅದ್ರ ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ, ಅದು ಫಿನಿಶಿಂಗ್ ಹೇಗೆ ಬಂದಿದೆ ಡಿಸೈನು ಅಂತ. ಓಕೆನಾ. ಸೇಮ್ ಇದೇ ಡಿಸೈನೇ ನಾನು ಆಲ್ರೆಡಿ ಹೊಲ್ದಿದ್ದೆ, ಅವರು ಫೋನಲ್ಲೂ ತೊಗೊಬಂದರು. ಇದೇ ಡಿಸೈನ್ನೇ ತೋರಿಸ್ದೆ. ಅವರು ಅದೇ ಹೇಳಿದಾಗ ಅಷ್ಟೊಂದು ಬ್ಲೌಸ್ ಹೊಲಿಸಿ ಅದು ಕರೆಕ್ಟಾಗಿ ಆಯಿತು ಅಂದ್ಬಿಟ್ಟು ಮತ್ತೆ ಇದನ್ನು ಹೊಲಿಸ್ತಾ ಇರೋದು. ಇದು ಸೀರೆ ಬ್ಲೌಸು. ಮೊದಲು ಹೊಲಿಸಿದ್ದು ಪ್ಲೇನ್ ಬ್ಲೌಸು. ನೋಡಿ ಈ ರೀತಿ ಲೇಸ್ ಹಚ್ಚಿಬಿಟ್ಟು ಈ ಥರ ರೆಡಿ ಮಾಡಿದ್ರೆ ರೆಡಿ ಆಯಿತು. ಫ್ರಂಟು ಬ್ಯಾಕು ಎರಡು ಡಿಸೈನು ಒಂಥರ ಬ್ಯೂಟಿಫುಲ್ಲಾಗಿ ಬಂದಿದೆ. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.